ಎಸ್ ವಿಜಯಪುರ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೇನೆ ಬಂಜಾರು ಮಹಾಸಭಾದ ರಾಜ್ಯಾಧ್ಯಕ್ಷರು ಆಗಿರುವಂತಹ ಅರ್ಜುನ್ ರಾಠೋಡ್ ಅವರು ನಮ್ಮ ಜೊತೆಲಿದ್ದಾರೆ. ಮಾತಾಡಿಸ್ತೋಗೋಣ. ಸರ್ ನಮಸ್ತೆ. ಯಾಕಾಗಿ ಅಂತಂದರೆ ಈಗ ಪ್ರಮುಖವಾಗಿ ನೀವು ರುದ್ರಪ್ಪ ಲಮಾಣಿಯವರ ಪರವಾಗಿ ಅವರಿಗೆ ಸಚಿವ ಸ್ಥಾನದಲ್ಲಿ ಸಚಿವ ಸ್ಥಾನ ಅವ್ರಿಗೆ ಕೊಡಬೇಕು, ಕ್ಯಾಬಿನೆಟಲ್ಲಿ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಬೇಡಿಕೆ ಇಡ್ತಾ ಇದ್ದಾರೆ. ಸಾಕಷ್ಟು ಜನನೂ ಕೂಡ ಅಂದರೆ ಅವ್ರವ್ರ ಸಮುದಾಯದಿಂದನೂ ಕೂಡ ಬೇಡಿಕೆ ಇಡ್ತಾ ಇದ್ದಾರೆ. ನಂಬಿಕೆ ಇದೆಯಾ, ಎಲ್ಲಾದರೂ ಒಂದು ಕಡೆ ವಿಶ್ವಾಸ ಇದೆಯಾ ಅವರಿಗೆ ಸಚಿವ ಸ್ಥಾನ ನೀಡ್ತಾರೆ ಅಂತೇಳಿ? ಈಗ ನೋಡಿ ಸರ್, ನಾವು ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀವಿ. ಈ ರಾಜ್ಯದ ಸುಮಾರು 4,000 ತಾಂಡಗಳ ಬಂಜಾರ ಸಮಾಜದ ಪರವಾಗಿ ನಾವು ಸರ್ಕಾರಕ್ಕೆ ನೂತನವಾಗಿ ನಾಳೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರಲ್ಲಿ ಮತ್ತು ಸಿದ್ದರಾಮಯ್ಯ ಸಾಹೇಬ್ರವರಲ್ಲಿ ಮತ್ತು AICCಯ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಖರ್ಗೆ ಸಾಹೇಬ್ರವರಲ್ಲಿ ಮತ್ತು ನಮ್ಮ AICCಯ ನಾಯಕರಾಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಲ್ಲಿ, ಸೋನಿಯಾ ಗಾಂಧಿ ಅವರಲ್ಲಿ, ಪ್ರಿಯಾಂಕಾ ಗಾಂಧಿ ಅವರಲ್ಲಿ, ಈ ರಾಜ್ಯದ ಪ್ರಮುಖ ಜಾತಿಗಳ ಕಾಂಗ್ರೆಸ್ ಮುಖಂಡರುಗಳಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದು ಇಷ್ಟೇ ಇದೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಈ ಬಂಜಾರ ಸಮಾಜ ಸಾಕಷ್ಟು ಒಂದು ಮತವನ್ನು ಸುಮಾರು 80-85ರಷ್ಟು ಮತಗಳನ್ನು ಹಾಕುವ ಮುಖಾಂತರ ಈ ರಾಜ್ಯದಲ್ಲಿ ಸುಮಾರು 100-130 ಸೀಟ್ ಬರಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಬಂಜಾರ ಸಮಾಜ. ಹಾಗಾಗಿ ಈ ಸಮಾಜದ ಏಕೈಕ ಪ್ರತಿನಿಧಿಯಾಗಿರ್ತಕ್ಕಂಥ ಶಾಸಕರಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ಉಪಸಭಾಪತಿಗಳಾಗಿರ್ತಕ್ಕಂಥ ರುದ್ರಪ್ಪ ಲಮಾಣಿಯವರು ಸಾಕಷ್ಟು ಎಲ್ಲ ವರ್ಗಕ್ಕೆ ಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮತ್ತು ಸಂತ ಸೇವಾಲಾಲ್ ಮಹಾರಾಜರ ಏನು ಈ ರಾಜ್ಯದಲ್ಲಿ ಜನ್ಮವನ್ನು ಪಡೆದಿದ್ದಾರೆ ಸೇವಾಲಾಲ್ ಮಹಾರಾಜರು. ಆ ಜನ್ಮ ಪಡೆದಿರ್ತಕ್ಕಂಥ ಸುರಗೊಂಡಕೊಪ್ಪ ದೇವಸ್ಥಾನದ ಅಧ್ಯಕ್ಷರು ಆಗಿ ಸಾಕಷ್ಟು ಆಗಲೇ ನಮ್ಮ ಮೋತಿಲಾಲ್ ಚವಾಣ್ರವರು ಹೇಳಿದಾಗೆ ಸಾಕಷ್ಟು ಸೇವೆಯನ್ನು ಮಾಡಿ ಇವತ್ತು ಸೇವಾಲಾಲ್ ಮಂದಿರ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಕಾಶಿ ಅಂಥೇಳಿ ಕರೆಸ್ಕೊಳ್ತಾ ಇದೆ. ಹಾಗಾಗಿ ಅಂಥ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಇವತ್ತು ಸಾಕಷ್ಟು ಅವರಿಗೆ ಅನುಭವ ಇರತಕ್ಕಂಥ ವ್ಯಕ್ತಿ ರುದ್ರಪ್ಪ ಲಮಾಣಿಯವರು. ಅವರಿಗೆ ನಾಳೆ ಇವತ್ತೇನು ಕ್ಯಾಬಿನೆಟ್ ಸಚಿವ ಸ್ಥಾನ ಪ್ರಮಾಣ ವಚನ ಇರುತ್ತೆ, ಅದರಲ್ಲಿ ಪ್ರಥಮವಾಗಿ ಅವರನ್ನು ಆದ್ಯತೆ ನೀಡಿ ಅವರಿಗೆ ಅವಕಾಶ ಮಾಡಿಕೊಟ್ರೆ ಇವತ್ತು ಈ ರಾಜ್ಯದ ಸುಮಾರು 4,000 ತಾಂಡಗಳ ಬಂಜಾರ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಂಗೆ ಆಗ್ತದೆ ಅಂಥೇಳಿ ನಿಮ್ಮ ಮುಖಾಂತರ ನಾನು ರಾಜ್ಯದ ಮುಖ್ಯಮಂತ್ರಿ ಮತ್ತು AICCಯ ವರಿಷ್ಠರಿಗೆ ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಈಗಾಗಲೇ ಈ ಒಂದು ಪಠ್ಯನ ಹಿಡಿದು ಈಗಾಗಲೇ ಸಿದ್ದರಾಮಯ್ಯನವರು ಹಾಗೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ರೆ ತಮಗೆ ತಿಳಿದಿರುವಂಥ ವಿಚಾರ. ಬಟ್ ಈಗಾಗಲೇ ನೀವು ಏನಾದರೂ ಭೇಟಿ ಮಾಡಿದ್ದೀರಾ ಅಂತ ಈ ಮುಂಚೆ, ಅಂದರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಅಥವಾ ಸಿದ್ದರಾಮಯ್ಯನವ್ರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ತಮ್ಮ ಬೇಡಿಕೆ ಇಟ್ಟಿದ್ದೀರಾ ಅಂತ? ಈಗಾಗಲೇ ನಾನು ಅಷ್ಟೇ ಅಲ್ಲ, ನನ್ನ ಜೊತೆಗೆ ಇವತ್ತು ಹೋರಾಟಗಾರರು ವಿವಿಧ ಬಂಜಾರ ಸಮಾಜದ ಸಂಘಟನೆಗಳಿದ್ದಾವೆ. ಆ ಸಂಘಟನೆಯ ಮುಖಂಡರುಗಳು ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ನಮ್ಮ ಸಮಾಜದ ಮಾಜಿ ಶಾಸಕರುಗಳು, ಬಹುತೇಕ ಪರಮೇಶ್ವರ್ ನಾಯ್ಕರವರಾಗಿರ್ಬೋದು, ಭೀಮಾ ನಾಯ್ಕರವರಾಗಿರ್ಬೋದು ಮತ್ತು ಸಾಕಷ್ಟು ಜನ ಮುಖಂಡರುಗಳು ಈಗಾಗಲೇ AICCಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಯಾರು ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರಿಗೆ ಅವರ ಗಮನಕ್ಕೆ ತಂದಿದ್ದಾರೆ. ಮತ್ತು ಅದರ ಜೊತೆಗೆ ರುದ್ರಪ್ಪ ಲಮಾಣಿಯವರು ಸಹ ಇವತ್ತು ರಾಜ್ಯದ ನೂತನವಾಗಿ ಆಯ್ಕೆ ಆಗ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರಲ್ಲಿ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಲ್ಲಿ AICCಯ ಮುಖಂಡರುಗಳಲ್ಲಿಯೂ ಸಹ ವಿನಂತಿ ಮಾಡಿಕೊಂಡಿದ್ದಾರೆ. ಅಲ್ಲ ಸರ್, ಈಗ ಸಮುದಾಯವಾರು ಸಾಕಷ್ಟು ಸಮುದಾಯಗಳು ಈಗಾಗಲೇ ತಮ್ಮ ಸಮುದಾಯದ ಪರವಾಗಿ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾವೆ, ಸಾಕಷ್ಟು ಒತ್ತಡವನ್ನು ಹೇರ್ತಾ ಇದ್ದಾವೆ ಹೈಕಮಾಂಡ್ ಬಳಿ ಹಾಗೆಯೇ ಕಾಂಗ್ರೆಸ್ ನಾಯಕರ ಬಳಿ. ಆದರೂ ಕೂಡ ಎಲ್ಲೊಂದು ಕಡೆ ಎಲ್ಲರೂ ಕೂಡ ನಾವು ಕಾಂಗ್ರೆಸ್ ಪರವಾಗಿದ್ದೀವಿ, ನಮ್ಮ ಸಮುದಾಯ ಕಾಂಗ್ರೆಸ್ ಪರವಾಗಿದೆ, ಹೀಗಾಗಿ ನಮಗೆ ಅವಕಾಶ ಮಾಡಿಕೊಡ್ಬೇಕು, ನಮ್ಮ ನಾಯಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ತಮ್ಮನ್ನು, ಅಂದರೆ ನಿರ್ದಿಷ್ಟವಾಗಿ ಈ ಒಂದು ನೀವು ತಮ್ಮ ನಾಯಕರನ್ನ ರುದ್ರಪ್ಪ ಲಮಾಣಿಯವ್ರನ್ನ ಕನ್ಸಿಡರ್ ಮಾಡ್ತಾರೆ, ತಮ್ಮ ಬೇಡಿಕೆ ಈಡೇರಿಸ್ತಾರೆ ಅನ್ನುವಂಥ ನಂಬಿಕೆ ಇದೆಯಾ ಅಂತ? ಅಲ್ಲ, ನಿಮ್ಮ ಪ್ರಶ್ನೆ ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಮತ್ತು ಸತ್ಯವಾಗಿರ್ತಕ್ಕಂಥದ್ದು. ಯಾರು ಈ ಸಮುದಾಯದ ಮತಗಳನ್ನು ಪಡೆದು ಆಯ್ಕೆ ಆಗಿದ್ದಾರೆ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಶಾಸಕರನ್ನು ಕೇಳಿದರೆ ಸುಮಾರು 90-95ರಷ್ಟು ಜನ ಶಾಸಕರು ಈ ಸಮುದಾಯದಿಂದ ನಾವು ಗೆದ್ದಿದ್ದೀವಿ, ಆಯ್ಕೆ ಆಗಿದ್ದೀವಿ ಅನ್ನುವಂಥದ್ದು ಉತ್ತರ ಬರ್ತದೆ. ತಾವು ಅವರನ್ನು ಸಹ ಕೇಳ್ಬೋದು. ಎಸ್, ಮುಂದಿನ ನಡೆ ಏನು ಅಂತ ತಮ್ಮ ಸಮುದಾಯದಿಂದ ಒಂದು ವೇಳೆ ಏನಾದರೂ ನಿರಾಸೆ ಆಯಿತು ಅಂತಂದರೆ ಈ ವಿಚಾರದಲ್ಲಿ ತಮ್ಮ ಬೇಡಿಕೆ ಅಂತ ಸ್ಪಷ್ಟವಾಗಿದೆ, ಬೇಕು ಅಂತ ಹೇಳಿ ಸಚಿವ ಸ್ಥಾನ ಈಡೇರಲಿ ಅನ್ನುವಂಥದ್ದು ಎಲ್ಲರ ಆಶಾಭಾವನೆ ಕೂಡ. ಈಡೇರಿಲ್ಲ ಅಂದರೆ ಏನು? ಈ ಸರ್ಕಾರದಲ್ಲಿ ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಈ ಸಮಾಜದ ಮೇಲೆ ಸಾಕಷ್ಟು ಪ್ರೀತಿ ಇರತಕ್ಕಂಥ ನಾಯಕರು.
ಅವರು ಯಾವ ಕಾಲಕ್ಕೂ ಈ ಸಮಾಜಕ್ಕೆ ಅನ್ಯಾಯ ಮಾಡೋದಿಲ್ಲ. ಅವರು ಖಂಡಿತವಾಗಿಯೂ ಸಚಿವ ಸ್ಥಾನ ರುದ್ರಪ್ಪ ಲಮಾಣಿ ಕೊಡ್ತಾರೆ ಅಂಥೇಳಿ ಭಾಳ 100ಕ್ಕೆ 100ರಷ್ಟು ಆಶಾಭಾವನೆ ಇದೆ. ಆಶಾಭಾವನೆ ಅಂತ ಖಂಡಿತವಾಗ್ಲೂ ಇದೆ. ಪಕ್ಕಾ 100ಕ್ಕೆ 100ರಷ್ಟು ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ. ಮಿಸ್ ಆಗಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಿಷ್ಟು ಅರ್ಜುನ್ ರಾಠೋಡ್ ಅವರ ಮಾತು. ಒಟ್ಟಾರೆಯಾಗಿ ತಮ್ಮ ಸಮುದಾಯದ ಪರವಾಗಿ ತಮ್ಮ ನಾಯಕರಾಗಿರುವಂತಹ ರುದ್ರಪ್ಪ ಲಮಾಣಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು, ಹಾಗೆಯೇ ನೀಡುತ್ತೆ ಅನ್ನುವಂಥ ಆಶಾಭಾವನೆಯೂ ಕೂಡ ತಮ್ಮಲ್ಲಿದೆ ಅನ್ನುವಂಥ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ನಾಗರಾಜ್ ಜೊತೆ ಜೋಯಲ್ ಐಗೋಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.